ಯಾವುದು ಕ್ಲಾಸ್ ತಗೊಳ್ಳಿಕ್ಕಿತ್ತು ಗೊತ್ತಾ? ಎಥೆರೋಸ್ಕ್ಲೆರೋಸಿಸ್. ಎಥೆರೋಸ್ಕ್ಲೆರೋಸಿಸ್ ಅಂದರೆ ನ್ಯಾರೋಯಿಂಗ್ ಆಫ್ ದ ಬ್ಲಡ್ ವೆಸಲ್ಸ್. ಸೊ ಹೆಸರೇ ಹೇಳುವಾಗ ಎಥೆರೋಸ್ ಅಂದರೆ ಗ್ರೋಯಲ್ ಲೇಕ್, ಅಂದರೆ ಮೆತ್ತನೆಯ ಗಂಜಿ ಥರ ಎಕ್ಯುಮುಲೇಟ್ ಆಗ್ತದೆ, ಸಣ್ಣ ಸಣ್ಣ ಉಬ್ಬುಗಳಾಗ್ತವೆ. ಹಾಗೂ ಸ್ಕ್ಲಿರೋಸಿಸ್ ಅಂದರೆ ನ್ಯಾರೋಯಿಂಗ್ ಆಫ್ ದ ಬ್ಲಡ್ ವೆಸಲ್ಸ್. ನಾನು ಒಂದ್ಸರಿ ನಮ್ಮ ರಿಲೇಟಿವ್ ಒಬ್ಬರು ಮೇಸ್ಟ್ರವರು ಅವರಿಗೆ ಹೇಳ್ತಾ ಇದ್ದೆ, ಇದು ಏನಪ್ಪ ಬ್ಲಾಕ್ಸ್ ಅಂದರೆ ಅಂತ ಹೇಳಿ. ಈ ನಮ್ಮ ರಕ್ತನಾಳಗಳನ್ನು ನಾವು ನೀರಿನ ನಳ್ಳಿಗಳಿಗೆ ಕಂಪೇರ್ ಮಾಡ್ಬೋದು. ಭಾಳ ವರ್ಷ ಅದರಲ್ಲಿ ನೀರು ಹರಿದು ಅದ್ರ ಜೊತೆಗೆ ಲವಣ ಕಸ ಎಲ್ಲ ಸೇರಿ ಒಳಗಡೆಯಿಂದ ದಪ್ಪನ ಲೇಯರ್ ಆಗಿ ಆಮೇಲೆ ಒಂದೊಂದು ಸರಿ ಬ್ಲಾಕ್ ಆಗ್ತದೆ, ನೀರು ಬರೋದಿಲ್ಲ ಅಂತ ನಾವು ಓಪನ್ ಮಾಡಿ ನೋಡಿದಾಗ ಪೂರ್ತಿ ಬ್ಲಾಕ್ ಆಗಿರ್ತದೆ. ಅದೇ ಥರ ನಮ್ಮ ರಕ್ತನಾಳಗಳು ಕೂಡ ಜಾಸ್ತಿ ಫ್ಯಾಟ್ ಮತ್ತು ಇನ್ನಿತರ ಏನೋ ಕಲ್ಮಶಗಳು ಎಕ್ಯುಮುಲೇಟ್ ಆಗಿ ಅಲ್ಲಲ್ಲಿ ಸಣ್ಣ ಸಣ್ಣ ಉಬ್ಬುಗಳು ಆಗಿ ಕೆಲವು ಉಬ್ಬುಗಳು ಪೂರ್ತಿ ಬ್ಲಾಕ್ ಮಾಡಿ ಹಾರ್ಟ್ ಬ್ಲಾಕ್ ಆಗ್ಬೋದು. ಹಾಗಾಗಿ ನೀವು ಕಾಮನ್ ಲ್ಯಾಂಗ್ವೇಜಲ್ಲಿ ಅವರಿಗೆ ಹಾರ್ಟಲ್ಲಿ ಬ್ಲಾಕ್ ಇದೆ, 80% ಬ್ಲಾಕ್ ಇದೆ, 90% ಬ್ಲಾಕ್ ಇದೆ, ಸ್ಟೆಂಟ್ ಹಾಕಿದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಈ ಎಥೆರೋಸ್ಕ್ಲೆರೋಸಿಸ್. ಈ ಎಥೆರೋಸ್ಕ್ಲೆರೋಸಿಸ್ ಅಥವಾ ಸಣ್ಣ ಸಣ್ಣ ಉಬ್ಬುಗಳು ಸಣ್ಣ ವಯಸ್ಸಿನಲ್ಲಿ, ಮಕ್ಕಳಲ್ಲಿ ಕೂಡ ಡಾಟ್ ಸ್ಟ್ರೀಕ್ ಆಗಿ ಸ್ಟಾರ್ಟ್ ಆಗ್ತವೆ. ನಡು ವಯಸ್ಸಿನಲ್ಲಿ ಅದು ಸ್ವಲ್ಪ ಸ್ವಲ್ಪ ಪ್ಲಾಕ್ಗಳಾಗಿ ಬೆಳೀತಾ ಇರ್ಬೋದು. ನಿಧಾನಕ್ಕೆ ಏನೋ ಪ್ರಾಬ್ಲಮ್ ಅಂತ ಬೆಳೆದ್ರೆ 95% ಸುತ್ತಳತೆಯಲ್ಲಿ ಆಕ್ರಮಿಸಿದ್ರು ಕೂಡ ಯಾರಿಗೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಈ ಹಾರ್ಟಲ್ಲಿ ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಅಂದರೆ ಸೈಡಲ್ಲಿ ಬೇರೆ ರಕ್ತನಾಳಗಳು ಡೆವಲಪ್ ಆಗಿ ರಕ್ತ ಹರಿತಾ ಇರ್ತದೆ. ಆದರೆ ಕೆಲವರು 95% ಇದ್ದವರು ಬದುಕಿ ಆರಾಮ ಎಲ್ಲ ಕೆಲಸ ಮಾಡ್ತಿರ್ಬೋದು ಈ ಕೊಲ್ಯಾಟ್ರಲ್ ಸರ್ಕ್ಯುಲೇಷನಿಂದ. ಕೆಲವರಲ್ಲಿ 75% 80% ಬ್ಲಾಕ್ ಇದ್ದರೂ ಅವರು ಸಡನ್ನಾಗಿ ಸಾಯ್ಬೋದು ಅಥವಾ ಅವರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿರ್ಬೋದು. ಯಾಕಂದರೆ ಇದು ಕೆಲವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರ್ತದೆ. ಇದು ಯಾರಪ್ಪ ರಿಸ್ಕ್ ಇದ್ದವರು ಅಂದರೆ ಡಯಾಬಿಟಿಸ್ ಇದ್ದವರು, ಹೈ BP ಇದ್ದವರು, ಮತ್ತು ಸ್ಮೋಕರ್ಸ್, ಆಮೇಲೆ ಮೆಟಬಾಲಿಕ್ ಸಿಂಡ್ರೋಮ್ ಹಾಗೂ ಹೈ ಕೊಲೆಸ್ಟ್ರಾಲಿಮ್, ಹೈಪರ್ ಕೊಲೆಸ್ಟ್ರಾಲಿಮ್ ಅಥವಾ ಲಿಪಿಡ್ ಕಂಟೆಂಟ್ ಜಾಸ್ತಿ ಇದ್ದವರು. ಅಪರೂಪ ಕೆಲವೊಂದು ಸರಿ ಜೆನೆಟಿಕ್ ಡಿಸೀಸಸ್, ಹೋಮೋಸಿಸ್ಟಿನ್ಯೂರಿಯಾ ಇವರಲ್ಲಿ ಕೂಡ ಜಾಸ್ತಿ ಇರ್ಬೋದು. ಹೀಗಾಗಿ ರಿಸ್ಕ್ ಫ್ಯಾಕ್ಟರ್ ಇದ್ದವರು ಇವು ಎಲ್ಲ ಡಿಸೀಸ್ಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಡಯಟ್, ಎಕ್ಸಸೈಸ್ ಹಾಗೂ ವೆಯ್ಟ್ ಕಂಟ್ರೋಲ್ ಮಾಡಿದರೆ ಈ ಅಥೆರೋಸ್ಕ್ಲೆರೋಮೆಟಸ್ ಪ್ಲಾಕ್ ರಪ್ಚರ್ ಅಥವಾ ಆಗದಾಗೆ ತಡಿಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾರಲ್ಲಿ ಕಾಂಪ್ಲಿಕೇಶನ್ ಆಗ್ತದೆ, ಯಾರಲ್ಲಿ ಯಾವಾಗ ಆಗ್ತದೆ ಅಂತ ಹೇಳಲಿಕ್ಕೆ ಕಷ್ಟ. ಆದರೂ ಕೆಲವು ಇಮೋಷನಲ್ ಸ್ಟ್ರೆಸ್, ಸಡನ್ ಬ್ಯಾಡ್ ನ್ಯೂಸ್ ಅಥವಾ ಸಡನ್ ಎಕ್ಸೈಟ್ಮೆಂಟ್ ಅಥವಾ ರಾತ್ರಿ ಇಡೀ ಡ್ಯಾನ್ಸ್ ಮಾಡಿ ಬೆಳಗ್ಗೆ ಸಾಯೋದು ಅಥವಾ ನಾರ್ಮಲ್ ಸರ್ಕೇಡಿಯನ್ ರಿದಮ್ ಏರುಪೇರುಗಳಲ್ಲಿ ಆದಾಗ ಈ ಪ್ಲಾಕ್ ಚೇಂಜ್ ಅಥವಾ ಈ ಉಬ್ಬುಗಳು ರಪ್ಚರ್ ಆಗಿ ಬ್ಲೀಡಿಂಗ್ ಆಗಿ ಕಂಪ್ಲೀಟ್ ಬ್ಲಾಕ್ ಆಗಿ ಸಡನ್ ಹಾರ್ಟ್ ಅಟ್ಯಾಕ್ ಅಥವಾ ಸಡನ್ ಡೆತ್ ಆಗ್ಬೋದು. ಅಡ್ವಾನ್ಸಿಂಗ್ ಏಜ್ ಅಥವಾ ಏಜ್ ಜಾಸ್ತಿ ಆಗ್ತಿದ್ದಂಗೆ ರಿಸ್ಕ್ ಜಾಸ್ತಿ ಅಂತ ಹೇಳ್ತಿದ್ವಿ. ಆದರೆ ಈಗ ಯಂಗ್ ಏಜಲ್ಲೂ ಕಾಣಲಿಕ್ಕೆ ಸಿಗ್ತಾ ಇದೆ. 30% ರೇಸ್ ಇನ್ ಯಂಗ್ ಏಜ್, ಬೋತ್ ಮೆನ್ ಆ್ಯಂಡ್ ವಿಮೆನ್. ಹೆಂಗಸರಿಗೆ ಮೆನೋಪಾಸ್ ನಂತರ ಜಾಸ್ತಿ ಆಗ್ತಾ ಇತ್ತು ಮೊದಲು, ಈಗ ಕೂಡ ಪೆರಿಮೆನೋಪಾಸ್ ಅಥವಾ ಯಂಗ್ ಏಜಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಅದೇ ಥರ ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಬೇಗ ಬರ್ಬೋದು.